ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಹನಿ ಜೀವ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆರೋಗ್ಯಕರವಾದ ಒಂದು ಟೀ ಮಾಡುವುದು ಹೇಗೆ ಎಂದು ತಿಳಿಸ್ಕೊಡ್ತೇನೆ ಇವತ್ತಿನ ವಿಡಿಯೋದಲ್ಲಿ. ಹೊಸದಾಗಿ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಷ್ಟೇ ತಲೆನೋವು ಇದ್ರೂ ಕೂಡ ಒಮ್ಮೆ ಈ ಟೀನ ಕುಡಿದರೆ ತಲೆನೋವು ಬೇಗ ಕಡಿಮೆ ಆಗುತ್ತದೆ ಅಂತ ಹೇಳ್ಬೋದು. ರಕ್ತದೊತ್ತಡ ಸಮಸ್ಯೆ ಕಡಿಮೆಯಾಗುತ್ತದೆ ಈ ಟೀನ ಪ್ರತಿದಿನ ಸೇವನೆ ಮಾಡುತ್ತಾ ಬಂದರೆ. ತಲೆನೋವು ಕೂಡ ಅಷ್ಟೇ, ಎಷ್ಟೇ ತಲೆನೋವು ಡೈಲಿ ಬರ್ತಾ ಇದೆ ಅಂತ ಅಂದವರು ಈ ಟೀನ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಬೇಗನೆ ರಿಸಲ್ಟ್ ಬರುತ್ತೆ. ನಾವು ಕೂಡ ಪ್ರತಿದಿನ ಒಂದು ಲೋಟನ ಈ ಟೀನ ಮಾಡಿ ಕುಡಿತೀವಿ ಮನೆಯಲ್ಲಿ. ಶೀತ, ನೆಗಡಿ, ಕೆಮ್ಮು ಇತ್ತು ಅಂದರೆ ಅವರು ಕೂಡ ಒಮ್ಮೆ ಈ ಹರ್ಬಲ್ ಟೀನ ಮಾಡಿ ಕುಡಿಬೋದು. ಹೆಲ್ತಿಗೆ ತುಂಬಾ ಒಳ್ಳೆಯದು. ಆದಷ್ಟು ಬೇಗ ಶೀತ, ನೆಗಡಿ, ಕೆಮ್ಮು ಕಡಿಮೆ ಆಗಲಿಕ್ಕೆ ಸಹಾಯ ಮಾಡುತ್ತೆ. ದೇಹದ ತೂಕವನ್ನು ಕಡಿಮೆ ಮಾಡಲು ಕೂಡ ಇದು ಸಹಾಯಕಾರಿ ಅಂತಲೇ ಹೇಳ್ಬೋದು. ಒಮ್ಮೆ ಈ ಥರ ಟೀನ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಹೆಲ್ತಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ತುಳಸಿಯಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ. ಪುದೀನ ಸೊಪ್ಪಿಂದನೂ ಕೂಡ ಅಷ್ಟೇ ಎಷ್ಟೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಿಮಗೆ ಗೊತ್ತಿರುತ್ತೆ. ಅದ್ರದ್ದು ಕೂಡ ಎಷ್ಟೆಲ್ಲ ಯೂಸ್ಫುಲ್ಲು, ಹೆಲ್ಪ್ಫುಲ್ಲು ಅಂತ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ. ಶುಂಠಿನೂ ಕೂಡ ಅಷ್ಟೇ ಆರೋಗ್ಯಕ್ಕೆ ಎಷ್ಟೆಲ್ಲ ಒಳ್ಳೆಯದು ಅಂತಲೇ ನಿಮಗೆ ಗೊತ್ತಿರುತ್ತೆ. ಸೊ ನಾನು ಮೂರನ್ನು ಉಪಯೋಗಿಸಿ ಟೀನ ಯಾವ ಥರ ಮಾಡೋದು, ಚಾನ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸ್ವಲ್ಪ ಪುದೀನ ಸೊಪ್ಪು, ಶುಂಠಿ ಮತ್ತು ತುಳಸಿಯ ಎಲೆ ಮೂರನ್ನು ಉಪಯೋಗಿಸ್ಕೊಂಡು ಯಾವ ಥರ ಚಹಾ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಗ್ಯಾಸ್ನ ಆನ್ ಮಾಡಿ ಕಾಯಲಿಕ್ಕೆ ಒಂದು ಪ್ಯಾನ್ನ ಇಟ್ಟು ಪ್ಯಾನ್ಗೆ ಒಂದು 2 ಲೋಟ ಅಷ್ಟು ನೀರನ್ನ ಹಾಕ್ಕೊಂಡು ನೀರನ್ನ ಕಾಯಲಿಕ್ಕೆ ವೇಟ್ ಮಾಡ್ತಾ ಇದ್ದೆ. ನೀರು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದ ನಂತರ ಪುದೀನ ಸೊಪ್ಪನ್ನು ನೀರೊಳಗಡೆ ಹಾಕಿ ಸ್ವಲ್ಪ ಕಾಯಲಿಕ್ಕೆ ಇಡಬೇಕು. ಅದು ಸ್ವಲ್ಪ ಕಾಯಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ವಿಡಿಯೋಲಿ ಯಾವ ಥರ ಕಾಯ್ತಾ ಇದೆ ಅಂತ. ನಂತರ ನಾನು ತುಳಸಿಯ ಎಲೆಗಳನ್ನು ಕೂಡ ಅಷ್ಟೇ ಆ್ಯಡ್ ಮಾಡ್ತಾ ಇದ್ದೀನಿ ನೀರೊಳಗಡೆ. ಶುಂಠಿನೂ ಕೂಡ ನಾನು ಜಜ್ಜಿ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕಿದ್ದೀನಿ. ನಂತರ ಸ್ವಲ್ಪ ಬೆಲ್ಲನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ಥರ ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ. ಆದಷ್ಟು ಸಕ್ಕರೆನ ಯೂಸ್ ಮಾಡೋದು ಕಡಿಮೆ ಮಾಡಿ. ನಾನು ಆದಷ್ಟು ವೀಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ ಸಕ್ಕರೆನ ಕಡಿಮೆ ಮಾಡಿ ಯೂಸ್ ಮಾಡೋದನ್ನ, ಆದಷ್ಟು ಬೆಲ್ಲನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಕಬ್ಬಿಣಾಂಶ ಇರೋದ್ರಿಂದ ಸ್ವಲ್ಪ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಅದರಲ್ಲಿ ನಾನು ಪುದೀನ ಸೊಪ್ಪು, ತುಳಸಿ, ಶುಂಠಿ, ಬೆಲ್ಲ, ನೀರು ಇಷ್ಟನ್ನು ಹಾಕಿ ಆ್ಯಡ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಅದು ಕುದೀತಾ ಇದೆ ಅಂತ. ನೀಟಾಗಿ ಅದು ಕುದ್ದ ನಂತರ ಒಂದು ಚಮಚ ಟೀ ಪುಡಿನ ಆ್ಯಡ್ ಮಾಡಿ, ಒಂದು ಕುದಿ ಬಂದ ನಂತರ ಒಂದು ಚಮಚ ಟೀ ಪುಡಿನ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸಿ. ಚೆನ್ನಾಗಿ ಕುದೀತಾ ಇದೆ, ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಏಕೆಂದರೆ ಚೆನ್ನಾಗಿ ಕುದಿಯೋದ್ರಿಂದ ಸೊಪ್ಪಿನಲ್ಲಿರುವ ರಸ ಎಲ್ಲ ಬಿಟ್ಟು ಅದು ನೀಟಾಗಿ ಚೆನ್ನಾಗಿ ಆಗುತ್ತೆ. ಟೀನು ಕೂಡ ಚಹಾ ಕೂಡ ಚೆನ್ನಾಗಿರುತ್ತೆ, ಟೇಸ್ಟು ಅಂತಲೇ ಹೇಳ್ಬೋದು. ನಾನು ಕೂಡ ಅಷ್ಟೇ ಎಲ್ಲನೂ ಮಿಕ್ಸ್ ಮಾಡಿ ನೀಟಾಗಿ ಕುದಿಸ್ತಾ ಇದ್ದೀನಿ. ಮತ್ತು ಟೀ ಪೌಡರು ಅಷ್ಟೇ, ಅದನ್ನು ನೀಟಾಗಿ ಕುದಿಬೇಕು. ಕುದ್ದ ನಂತರ ಹಾಲನ್ನ ಆ್ಯಡ್ ಮಾಡಿ ಲಾಸ್ಟಲ್ಲಿ ಫೈನಲಿ ಹಾಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಹಾಲನ್ನ ಆ್ಯಡ್ ಮಾಡಿದ ನಂತರ ನೀಟಾಗಿ ಒಂದು ಸ್ಪೂನ್ನ ತಗೊಂಡು ನೀಟಾಗಿ ಬೆಲ್ಲ ಎಲ್ಲ ಕರಗಿದೆಯಾ ಅಂತ ನೋಡಿ. ಅದೆಲ್ಲ ನೀಟಾಗಿ ಮೆಲ್ಟ್ ಆಗಿರುತ್ತೆ ಬೆಲ್ಲ ಎಲ್ಲ. ನಂತರ ಚೆನ್ನಾಗಿ ಒಂದು ಕುದಿಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಿ. ನೋಡ್ತಾ ಇರ್ಬೋದು ನೀವು ಯಾವ ಥರ ಕುದೀತಾ ಇದೆ ಅಂತ. ಅದು ಫುಲ್ಲು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ನೀವು ಗ್ಯಾಸ್ನ ಆಫ್ ಮಾಡಬೇಡಿ. ನೀಟಾಗಿ ಅದು ಕುದಿ ಬಂದ ನಂತರ, ಒಂದು ಕುದಿ ಚೆನ್ನಾಗಿ ಬಂದ ನಂತರ ನೀವು ಗ್ಯಾಸ್ನ ಆಫ್ ಮಾಡಬೇಕು. ನಂತರ ಟೀನ ಟೇಸ್ಟ್ ಮಾಡಿ ನೋಡಿ ಯಾವ ಥರ ಬಂತು ಅಂತ. ಒಮ್ಮೆ ನೀವು ಕೂಡ ಅಷ್ಟೇ ಈ ಥರ ಟೀ ಮಾಡಿ ನೋಡಿ, ಎಷ್ಟೇ ತಲೆನೋವಿದ್ರೂ ಬೇಗ ಕಡಿಮೆ ಆಗುತ್ತೆ. ಆರೋಗ್ಯಕರವಾದ ಟೀ ಹೇಗಿದೆ ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ತಲೆನೋವು ಕಡಿಮೆ ಆಗ್ತಾ ಇಲ್ಲ ಅಂತ ಅಂದವರು ಒಮ್ಮೆ ಈ ಥರ ಟೀನ, ಹರ್ಬಲ್ ಟೀನ ಟ್ರೈ ಮಾಡಿ ನೋಡಿ, ಕಡಿಮೆ ಆಗುತ್ತೆ ತಲೆನೋವು. ಶೀತ, ನೆಗಡಿಗೂ ಕೂಡ ಇದು ರಾಮಬಾಣ ಅಂತಲೇ ಹೇಳ್ಬೋದು. ತುಂಬ ಹೆಲ್ತಿಗೆ ಒಳ್ಳೆಯದು ಅಂತಲೂ ಹೇಳ್ಬೋದು. ಒಮ್ಮೆ ನೀವು ಕೂಡ ಈ ಥರ ಟೀನ ಮಾಡಿ ಟ್ರೈ ಮಾಡಿ ನೋಡಿ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸ್ದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ಬರ್ತೀನಿ. ಬಾಯ್.